ಸರ್, ಅವತ್ತು ಪೆಹಲ್ಗಾವಲ್ಲಿ ಘಟನೆ ನಡೆದ ದಿನ ಅಲ್ಲಿದ್ದೀರಾ, ಏನಾಯಿತು? ನಾವು ಗುಲ್ಮೂರ್ನಲ್ಲಿದ್ದೀವಿ. ನನ್ನ ಹೆಸರು ರಮೇಶ್ ತುಂಬರುವಿದ್ದೆ ಅಂತ. ನಾವು ಹೋಟೆಲ್ ಮುಸ್ಕಾನ್ದಲ್ಲಿ 30 ಜನ ಇದ್ವಿ. ಸರಿಗೆ ನಾವು ಫೋನ್ ಮಾಡಿದ ಕೂಡಲೇ ನೀವು ಅಲ್ಲೇ ಇರಿ, ನಾನು ಹೊಳ್ಳಿ ಕಾಲ್ ಮಾಡ್ತೇನೆ, ವಿದಿನ್ ಹಾಫ್ ಆನ್ ಅವರ್ ಬರ್ತೀನಿ ಅಂತ ಹೇಳಿದರು. ಆ್ಯಸ್ ಇ ಟೋಲ್ಡ್ ಅವ್ರು ಬಂದುಬಿಟ್ರು ನಮ್ಮ ಕಡೆ. 30 ಮಂದಿಗೆ ಒಂದು ಅಶ್ಯೂರೆನ್ಸ್ ಕೊಟ್ಟರು. ನಾವು ಇವತ್ತು ನಾವು ಏರ್ ಲಿಫ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಡೋಂಟ್ ವರಿ, ಪ್ಯಾನಿಕ್ ಆಗಬೇಡ್ರಿ, ಸೇಫ್ ಆಗಿಡ್ರಿ ಅಂತ ಅಶ್ಯೂರೆನ್ಸ್ ಕೊಟ್ಟರು. ನಾವು ಎಲ್ಲರೂ ಕೂಡಿ ಇವತ್ತು ಏರ್ ಲಿಫ್ಟ್ನಲ್ಲಿ ಬಂದಿದ್ದೀವಿ. ಅದಕ್ಕೆ ನಮ್ಮ ಸಂತೋಷ್ ಲಾಡ್ ಅವರು ನಮ್ಮೆಲ್ಲರಿಗೂ ಸಂತೋಷ ಕೊಟ್ಟಂಥ ಲಾಡ್ ಅಂತ ಹೇಳಿಕೆ ನನಗೆ ಸಂತೋಷ ಅನ್ನಿಸ್ತದೆ. ಅದಕ್ಕೆ ಅವರ ಒಂದು ಕಾರ್ಯ ಏನದಲ್ಲ, ಇದು ನಮ್ಮ ಕರ್ನಾಟಕಕ್ಕೆ ದೊಡ್ಡ ಗೌರವ ಕೊಟ್ಟಂಥ ಕಾರ್ಯ ಆಗಿದೆ. ಅದಕ್ಕೆ ಎಲ್ಲರ ಪರವಾಗಿ, ನನ್ನ 30 ಜನರ ಪರವಾಗಿ ಲಾಡ್ ಸರ್ಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್, ನೀವು ಅವತ್ತು ಅಲ್ಲಿದ್ರ ಘಟನೆದಾಗ? ಆ ದಿವಸ ನಾವು ಗುಲ್ಮಾರ್ಗಲ್ಲಿ ಇದ್ವಿ. ಆಕ್ಚುಲಿ ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋಗ್ಬೇಕಾಗಿತ್ತು. ನಮಗೆ ಈ ಘಟನೆ ಆದ ನಂತರ ಒಂದು ಅರ್ಧ ಗಂಟೆಯಲ್ಲಿ ನಾವು ಗುಲ್ಮಾರ್ಗಿಂದ ವಾಪಸ್ ಬರಬೇಕಂತ ಹೋಟ್ಲಲ್ಲಿ ಒಂದು ಊಟಕ್ಕೆ ನಿಂತಾಗ ಅಲ್ಲಿ ಗೊತ್ತಾಯಿತು. ಬಟ್ ಇಷ್ಟು ಸಿವಿಯಾರಿಟಿ ಇದೆ ಅಂತ ನಮ್ಗೆ ಗೊತ್ತಾಗಿರಲಿಲ್ಲ. ಈವ್ನಿಂಗ್ ನಾವು ರೂಮ್ ಬಂದ ಮೇಲೇ ಗೊತ್ತಾಯಿತು ಘಟನೆ ತುಂಬ ಭೀಕರವಾಗಿದೆ ಅಂತ. ಪ್ಯಾನಿಕ್ ಆಗುವಂಥ ಒಂದು ಸಿಚುವೇಶನ್ ಎರೈಸ್ ಆಯ್ತಲ್ಲಿ. ಬಟ್ ಏನಾಗುತ್ತೆ, ಬೆಳಿಗ್ಗೆ ನಮಗೆ ಸಂತೋಷ್ ಲಾಡ್ ಅವ್ರ ಕಡೆಯಿಂದ ನಮಗೆ ಹೆಲ್ಪ್ ಬಂತು. ಅವರು ಇಲ್ಲಿ ಲ್ಯಾಂಡ್ ಆದ ಕೂಡಲೇ ಫಸ್ಟ್ ನಮ್ಮ ಹೋಟ್ಲಿಗೆ ಬಂದುಬಿಟ್ಟು ನಮಗೆ ಒಂದು ಇದು ಧೈರ್ಯ ಹೇಳಿದ್ರು, ನೀವೇನು ಪ್ಯಾನಿಕ್ ಆಗಬೇಡಿ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಬಿಟ್ಟು ನಾವು ಅಂಥವೇನೋ ಪ್ಯಾನಿಕ್ ಆಗಿಲ್ಲ. ಬಟ್ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಮತ್ತು ಮೇನ್ ಟೈಮ್ ನಾವು ಸ್ವಂತ ಏನಾದರೂ ಹೋಗೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾ ಇದ್ವಿ. ಬಟ್ ಏರ್ ಫೇರ್ ಎಲ್ಲ ಭಾರಿ ಜಾಸ್ತಿ ಇತ್ತು. ಮಧ್ಯಾಹ್ನ ಚೆಕ್ ಮಾಡ್ಬೇಕಾದ್ರೆ ಒಂದು ಡೆಲ್ಲಿಗೆ ಒಂದು 45,000 ಏನಿತ್ತು. ಒಂದು ಬ್ಯಾಂಗ್ಳೂರು ಚೆಕ್ ಮಾಡಬೇಕಾದ್ರೆ ಒಂದು 79,000 ಏನೋ ಇತ್ತು. ಆಮೇಲೆ ನಮಗೆ ನಮ್ದು ಏರ್ ಲಿಫ್ಟ್ ಆಗುತ್ತೆ ಅಂತ ಒಂದು ಖಚಿತ ಮಾಹಿತಿ ಇರೋದ್ರಿಂದ ಮತ್ತೆ ನಾವು ತುಂಬ ಆ ಕಡೆ ನಾವು ಇದು ಮಾಡಿರಲಿಲ್ಲ. ಬಟ್ ನಮಗೆ ಈಗ ಒಂದು ಖುಷಿ ಸಂಗತಿ ಏನಂದರೆ, ಯಾವುದೇ ಇದರಲ್ಲಿ ನಾವು ಅವ್ರ ಅಸಿಸ್ಟೆಂಟ್ ಮಾತಾಡಬೇಕು ಅಥವಾ PA ಮಾತಾಡಬೇಕು ಆ ಥರ ಇತ್ತು. ಇಲ್ಲಿ ನಾವು ಡೈರೆಕ್ಟ್ ಆಗಿ ಅವರನ್ನೇ ಮಾತಾಡೋ ಭಾಳ ಒಂದು ಹೆಮ್ಮೆ ಆಗುತ್ತೆ ನಮಗೆ. ನಮ್ಮ ಅಂಥ ಒಂದು ಮಂತ್ರಿಗಳನ್ನು ನಾವು ಪಡ್ಕೊಂಡಿದ್ದಕ್ಕೆ ರಿಯಲಿ ಈ ಒಂದು ಕ್ರಂಚ್ ಸಿಚುವೇಶನಲ್ಲಿ, ಪ್ಯಾನಿಕ್ ಸಿಚುವೇಶನಲ್ಲಿ ಅವ್ರು ಬಂದು ನಮಗೆ ಆ ಥರ, ನಾವು ಲಾಸ್ಟ್ ಕಾಲ್ ಮಾಡಿರೋದು ನಿನ್ನೆ ರಾತ್ರಿ ಅರೌಂಡ್ 11:15 12 ಗಂಟೆಗೆ. ಆವಾಗ ನಾವು ಪರ್ಸನಲ್ ಕಾಲ್ ತಗೊಂಡು ನೀವು ಡೈರೆಕ್ಟಾಗಿ ಏರ್ಪೋರ್ಟ್ ಬನ್ನಿ, ನಿಮ್ಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂತೀವಿ. ಆಮೇಲೆ ಬೆಳಿಗ್ಗೆ ನೀವು ಚೇತನ್ ಸರ್ ಅವರು ಹೇಳಿ ನೀವು 4 ಕಾಲಕ್ಕೆ ನೀವು ಹೋಟ್ಲಿಂದ ರೆಡಿಯಾಗಿ 5 ಕಾಲಕ್ಕೆ ಇದು ಬನ್ನಿ, ನಾವು ಕರೆಕ್ಟಾಗಿ ಇಲ್ಲಿ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತೀವಿ. ಅಂದರೆ ಅದು ಎಷ್ಟು ಪರ್ಟಿಕ್ಯುಲರ್ ಆಗಿತ್ತು ಅಂದರೆ, ನಾವು ಬಂದ ಕೂಡ ನಮಗೆ ಬೋರ್ಡಿಂಗ್ ಪಾಸ್ ಅಷ್ಟು ರೆಡಿ ಇತ್ತು. ಏನೇ ಚೆಕ್ಕಿಂಗಲ್ಲಿ ಅದು ಇದೊಂದು ಮಿಲಿಟರಿ ಏರ್ ಬೇಸ್ ಆಗಿರೋದ್ರಿಂದ 3-4 ಕಡೆ ಭಾಳ ಚೆಕ್ಕಿಂಗ್ ಇತ್ತು. ಬಟ್ ಯಾವುದ್ರಲ್ಲೂ ತೊಂದರೆ ಆಗದೆ ಭಾಳ ಸ್ಮೂತಾಗಿ ಒಳಗೆ ಬಂದ್ವಿ. ರಿಯಲಿ ನಾನು ಅವರಿಗೆ ಒಂದು ಮನಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ನಾನು ಅದು ಇನ್ನೊಂದು ಏನು ನಾನು ಒಬ್ಸರ್ವ್ ಮಾಡಿದೆ ಅಂದರೆ, ನಿನ್ನೆ ನಾನು 9 ಗಂಟೆಗೆ ಅವರನ್ನ 10 ಗಂಟೆಗೆ ಏನು ನೋಡ್ತಾ ಇದೀವ ಅದೇ ಡ್ರೆಸ್ಸಲ್ಲಿ ಅದೇ ಹ್ಯಾಟಲ್ಲಿ ಇವತ್ತು ಇದ್ದಾರೆ. ನನಗೆ ಗೊತ್ತಿಲ್ಲ ಅವ್ರು ರಾತ್ರಿ ನಿದ್ದೆ ಮಾಡಿದಾರ ಅಥವಾ ಬೆಳಿಗ್ಗೆ ಬ್ರಷ್ ಮಾಡಿದಾರ ಅಂತಾನು ಗೊತ್ತಿಲ್ಲ. ಸೊ ಆ ಥರ ಒಂದು ಡೆಡಿಕೇಟ್ ಆಗಿ ಕೆಲಸ ಮಾಡಿದ್ದಾರೆ. ರಿಯಲಿ ನಾನು ಎಲ್ಲರ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅವರು ಅರ್ಪಿಸ್ತಾ ಇದ್ದೀನಿ. ರಿಯಲಿ ವಿ ಆರ್ proud to be Kannadigas, and they responded very quickly for the need of the Kannadigas when they are in a very panic situation. Really, thanks whole government, as in particular our minister Santosh Lad. Team of the ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.